ಅಲ್ಲ ಪ್ರೇಮ್ ಅವ್ರು ಯಾವುದೇ ಒಂದು ಸಿನಿಮಾ ಮಾಡ್ಬೇಕಾದ್ರೂ ಅವ್ರಿಗೇನೋ ಒಂದು ಪಾಯಿಂಟ್ ಸ್ಟ್ರೈಕ್ ಆಗಿರುತ್ತೆ. ನಿಮ್ಗೆ ಈ KD ಸಿನಿಮಾಗೆ ಇದನ್ನ ಒಂದು ಸಿನಿಮಾ ಮಾಡಿ ಒಂದು ಬೆಳ್ಳಿ ಪರದೆಗೆ ತರಬಹುದು ಅನ್ನೋ ಥಾಟ್ ಬಂದಿದ್ದು ಯಾವ್ದು ಇದರಿಂದ ಅಂತ? ನನಗೆ ಸ್ಪಾರ್ಕ್ ಇದರಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ಗಳಿವೆ, ತುಂಬಾ ಒಳ್ಳೊಳ್ಳೆ ಪಾತ್ರಗಳಿವೆ, ಆಮೇಲೆ ತುಂಬಾ ರಿಯಲಿಸ್ಟಿಕ್ ಪಾತ್ರಗಳು. ನಿಮ್ಗೆ ಗೊತ್ತೇ ಇದೆ 70s 80s ಅಲ್ಲಿ ಅಂಡರ್ ವರ್ಲ್ಡ್ ಹೆಂಗಿತ್ತು ಅಂದ್ರೆ ಬೆಂಗಳೂರು ಓವರ್ ಭಯಾನಕ ಇತ್ತು. ಡಿಪಾರ್ಟ್ಮೆಂಟ್ ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟು ಅಂಡ್ ಪಾಲಿಟಿಕ್ಸು ಅಂಡ್ ಅಂಡರ್ ವರ್ಲ್ಡು. ಸೊ ಈ ಪಾಲಿಟಿಕ್ಸು ಅಂಡರ್ ವರ್ಲ್ಡ್ ಅಂದ್ ಎರಡೂ ಅವಾಗೆಲ್ಲ ಈಕ್ವಲ್ ಆಗಿ ಹೋಗ್ತಾ ಇತ್ತು, ಪ್ಯಾರಲರ್ ಆಗಿ ಹೋಗ್ತಾ ಇತ್ತು. ಸೊ ಅವಾಗ ಏನೆಲ್ಲ ಇತ್ತು ನಾನು ಅವಾಗ ನೋಡಿಲ್ಲ, ಯಾಕಂದ್ರೆ ನಾನು ಐ ಡೋಂಟ್ ನೋ. ಬಟ್ ನಾನು ಬೆಂಗಳೂರಿಗೆ ಬಂದ ಮೇಲೆ ಆಗ ಕೇಳಿದ್ದೆ, ಇದು ಕೆಲವು ಟಿ ವಿಲಿ ನೋಡಿದ್ದೆ ಈ ಇದರಲ್ಲೆಲ್ಲ. ಆಮೇಲೆ ಅದನ್ನು ಪುಸ್ತಕಗಳೆಲ್ಲ ಓದಿದ್ದೆ, ಕೆಲವೆಲ್ಲ ಪುಸ್ತಕಗಳು ಕೆಲವೆಲ್ಲ ಓದಿದ್ದೆ. ಅಂದ್ರೆ ಒಂಥರ ಜಯರಾಜು ಕೊತ್ವಾಲ್ ರಾಮಚಂದ್ರ. ಹೌದು ಯಾರಾದು ಆ ಟೈಮಲ್ಲಿ ಓದಿದ್ದೆ ನಾನು. ಅದಾದ್ಮೇಲೆ ನಾನು ಬೆಂಗಳೂರಿಗೆ ಬಂದಲ್ಲ. ಬೆಂಗಳೂರಿಗೆ ಬಂದಾಗ ಸ್ಟಾರ್ಟಿಂಗು ನಾನು ಒಂದು ಯಶವಂತಪುರದಲ್ಲಿ ಯಾರಿಗೂ ಹೇಳೂ ಇಲ್ಲ, ಇದು ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ. ಇಡೀ ನನ್ನ ಕರಿಯರ್ ಸಿನಿಮಾದಿಂದ ಇವತ್ತಿನವರೆಗೂ ಈ ವಿಷಯನ ಯಾರಿಗೂ ಗೊತ್ತಿಲ್ಲ. ಸೊ ಊರಿಂದ ಓಡ್ ಬಂದ್ಬಿಟ್ಟೆ. ಬಂದ ತಕ್ಷಣ ನನಗೆ ಯಶವಂತಪುರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಇವಾಗಲೂ ಇದೆ ನೋಡಿ ನೀವು. ಈ ರೈಲ್ವೆ ಟ್ರ್ಯಾಕ್ ಇದೆ, ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಬಿಲ್ಡ್ ಆಗಿದೆ. ರೈಲ್ವೆ ಟ್ರ್ಯಾಕ್ ಎದುರುಗಡೆ ಒಂದು ಪೆಟ್ರೋಲ್ ಬಂಕ್ ಇದೆ ನೋಡಿ, ರೈಲ್ವೆ ಟ್ರ್ಯಾಕ್, ರೈಲ್ವೆ ಸ್ಟಾಪ್ ಮುಂದೆ. ಅಲ್ಲಿ ಫಸ್ಟ್ ಒಬ್ಬ ಕೆಲಸಕ್ಕೆ ಸೇರ್ಕೊಂಡೆ ನಾನು ಪೆಟ್ರೋಲ್ ಇದರಲ್ಲಿ. ಬೇರೆ ಎಲ್ಲ ಕೆಲಸಗಳು ಹುಡಿಕೊಂಡು ಹೋದೆ, ಎಲ್ಲೂ ಕೆಲಸ ಸಿಕ್ಕಲಿಲ್ಲ. ಆಮೇಲೆ ಈಗ ಸಿನಿಮಾ ಹಾದಿ ಗೊತ್ತಾಗಲಿಲ್ಲ ನನಗೆ ಸಿನಿಮಾ ತುಂಬ ಇಷ್ಟ. ಯಾಕಂದ್ರೆ ಕದ್ದು ಮುಚ್ಚಿ ಸಿನಿಮಾ ನೋಡ್ತೀವನು ಊರಲ್ಲಿ. ನಾನು SLC ಮುಗಿದ ತಕ್ಷಣ ಓಡ್ ಬಂದ್ಬಿಟ್ಟೆ ನಾನು. ಸೊ ಆ ಟೈಮಲ್ಲಿ ಏನಾಯಿತು, ಎಲ್ಲೂ ನನಗೆ ಇದು ಇಲ್ಲ. ನಮ್ಮ ಅಣ್ಣ ಇದ್ದ, ಅಣ್ಣ ಅಂದರೆ ನನ್ನ ದೊಡ್ಡಮ್ಮನ ಮಗ ಉಮೇಶ್ ಅಂದ್ಬಿಟ್ಟು, ಇಸ್ ನೋ ಮೋರ್ ಪಾಪ. ಅವರು ನನ್ನ ಕರ್ಕೊಂಬಂದ್ರು ಬೆಂಗಳೂರಿಗೆ, ಬಾ ನಿನಗೆ ಅಂತ. ಅವರು ನನ್ನ ಕೆಲಸಕ್ಕೆ ಸೇರ್ಸಕ್ಕೆ ಕರ್ಕೊಂಬಂದ್ರು. ಎಲ್ಲಿ ನಮ್ಮ ಫಾದರ್ ಬಂದ್ಬಿಟ್ಟು ಪೊಲೀಸ್ ಇನ್ಸ್ಪೆಕ್ಟರು. ಅವ್ರ ಕೆಲಸ ಎಲ್ಲಿ ಕೊಡಿಸ್ಬಿಡ್ತಾರೆ, ನಾನು ಪೊಲೀಸ್ ಆಗೋಯ್ತೀನಿ ಅಂದ್ಬಿಟ್ಟು ನಾನು ಕದ್ದು ಸಿನಿಮಾಗೆ ಸೇರ್ಕೋಬೇಕು ಅಂತ ಬಂದ್ಬಿಟ್ಟೆ. ಅವನು ಇಲ್ಲಿ ಬೇರೆ ಕೆಲಸ ಕೊಡ್ಸಕ್ಕೆ ಕರ್ಕೊಂಬಂದ. ಅವನು ಒಂದು 7 ಕರ್ಕೊಂಬಂದ, ನೀನು ಬಾ, ನಿನ್ಗೆ ಯಾವ ಲಿಂಕ್ ಆಗುತ್ತೆ ನೀನು ಇದು ಮಾಡೋ, ನಂಗೆ ಸಿನಿಮಾದವ್ರು ಯಾರು ಗೊತ್ತಿಲ್ಲ, ಬಟ್ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಇದು ಮಾಡು, ನಿಂಗೆ ಯಾರು ಸಿಗ್ತಾರೆ, ಹೋಗೋರು ಯಾರು ಸಿಕ್ಬೋದು ಅಂತ. ನಾನು ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಎಷ್ಟು ದಿನ ಮಾಡಿದ್ರಿ ಇಲ್ಲಿ ಬಂಕಲ್ಲಿ? ಐ ಥಿಂಕ್ 1 ವಾರ 10 ದಿವಸನೋ ಇದ್ದೆ ಬಂಕಲ್ಲಿ. ಓಕೆ, ನಿದ್ದೆ ಇಲ್ಲ ನಿಮಗೆ, ಒಂದು ಚಿಕ್ಕಿದು ಅಲ್ಲೇ ಇದು ಮಾಡ್ಕೊಂಡು ಗಾಡಿಗಳು ಒರೆಸ್ಕೊಂಡು ನಿಮಗೆ ಪೆಟ್ರೋಲ್ ಹಾಕ್ಕೊಂಡು ಅದನ್ನು ಆ ಥರ ಇದನ್ನು ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ಬ್ರದರ್ 1 ವಾರ ಆಯ್ತಲ್ಲಿ ಯಶವಂತಪುರ. ನಿಮಗೆ ಅವಾಗ ಟೂ ಮಚ್. ಅವಾಗೆಲ್ಲ ಇನ್ನು ಅಂಡರ್ ವರ್ಲ್ಡ್. ನಾನು ಬೆಂಗಳೂರು ಬಂದಾಗ SLC ಮುಗಿಸ್ಕೊಂಡು ಅಂಡರ್ ವರ್ಲ್ಡ್ ಇತ್ತು ಪ್ರೆಸೆಂಟು. ನಾನು ಎಲ್ಲರನ್ನೂ ಕಣ್ಣು ಮುಂದೆ ನೋಡಿದ್ದೀನಿ, ಇಬ್ಬರು ಬಿಟ್ಟು, ಕೊತ್ವಾಲ್, ಜಯರಾಜ್ ಅವರು, ಹಾಯಿಲ್ ಕುಮಾರ್ ಬಿಟ್ಟು ಇನ್ನು ಮಿಕ್ತವ್ರನ್ನ ನೋಡಿದ್ದೀನಿ. ನೇರವಾಗಿ ನೋಡಿದ್ದೀನಿ, ಮಾತಾಡಿದ್ದೀನಿ, ನಿಂತಿದ್ದೀನಿ. ಅವ್ರು ಫೈಟ್ ಮಾಡುವಾಗ ನಿಂತ್ಕೊಂಡಿದ್ದೀನಿ ನಾನು, ಅಯ್ಯೋಯ್ಯೋ ಅಂತ ಈ ಮಟ್ಟಕ್ಕೆ. ಸೊ ಅಲ್ಲಿ ಪೆಟ್ರೋಲ್ ಹಾಕ್ತಾಯಿದ್ರು. ಪೆಟ್ರೋಲ್ ಹಾಕ್ಬೇಕಾದ್ರೆ ಒಬ್ಬ ಬಜಾಜ್ ಗಾಡಿ, ಸ್ಕೂಟ್ರ್, ಬೈಕು ಹಾಕ್ಬೇಕಾದ್ರೆ ಸಡನ್ಲಿ ಬಂದರು, ಎಲ್ಲಿಂದೆಲ್ಲೋ ಅಟ್ಯಾಕಿಂಗು. ಅದು ಏನಂತ ಗೊತ್ತಿಲ್ಲ ಅವನಿಗೆ, ಪೆಟ್ರೋಲಿಂಗ್ಗೆ. ಅವನು ಗಾಡಿ ಬಿಟ್ಬಿಟ್ಟು ಓಡ್ತೇನೆ. ಇದರಲ್ಲಿ ಮ್ಯಾಟ್ ಇದೆ, ಮ್ಯಾಟ್ ಕೆಳಗಡೆ ಮಚ್ಚೆಳಿಯಕ್ಕೆ ನೋಡ್ತಾ ಇದ್ದಾನೆ, ಅದು ಬರ್ತಾ ಇಲ್ಲ, ಬಿಟ್ಬಿಟ್ಟು ಓಡಿಸ್ಕೊಂಡೆ. ಅಲ್ಲಿ ವೈಬ್ರೇಷನ್ ಆಯ್ತು ಫಸ್ಟ್ ಟೈಮ್ ನನಗೆ. ಎಲ್ಲ ಅಂದರೆ ಇಡೀ ದೇಹ ವೈಬ್ರೇಷನ್ ಆಗಿತ್ತು. ಓಡೋಗ್ಬಿಟ್ಟೆ ಊರಿಗೆ. ಓ ಮೈ ಗಾಡ್, ಊರಿಗೆ ಹೋಗ್ಬಿಟ್ಟೆ ನಾನು. ಆಗಲಿಲ್ಲ ನನಗೆ, ಅಂದರೆ ಅಯ್ಯೋ ಏನು ಗುರು ಬೆಂಗಳೂರು ಅಂತ. ಸೊ ಅಲ್ಲಿಂದ ಶುರುವಾಗಿದ್ದು ನನಗೆ ಫಸ್ಟ್ ಸಿನಿಮಾ ಮಾಡಿದ್ರೆ ಅಂಡರ್ ವರ್ಲ್ಡ್ ಸಿನಿಮಾ ಮಾಡಬೇಕು ಅಂತ. ಸೂಪರ್. ಫಸ್ಟ್ ಸಿನಿಮಾ ಮಾಡಿದ್ರೆ ಅಂಡರ್ ವರ್ಲ್ಡ್ ಸಿನಿಮಾ, ಅಲ್ಲಿ ಸ್ಟಾರ್ಟ್ ಆಯಿತು ಗುರಿ ನನಗೆ, ಅಂಡರ್ ವರ್ಲ್ಡ್ ಸಿನಿಮಾ ಮಾಡಬೇಕು ಅಂತ. ಅದಕ್ಕೆ ಕರಿಯ ಎತ್ಕೊಂಡ್ರೆ ಅಲ್ಲಿಂದ ಕರಿಯ. ಅದೇ ನಿಮಗೆ ಸೋ ಮೆನಿ ಇನ್ಸಿಡೆಂಟ್, ರಿಯಲ್ ರೌಡಿಗಳು ಹೋಗಿ ಇಂಟರ್ವ್ಯೂ ಮಾಡಿ ಮಾತಾಡಿಸಿ ಎಲ್ಲ ಮಾಡಿದ್ದೆ ಕರಿಯ. ಒಬ್ಬ ಡೈರೆಕ್ಟರ್ಗೆ ಬರವಣಿಗೆ ಎಷ್ಟು ಮುಖ್ಯನೋ ತನ್ನ ಜೀವನಾನುಭವಗಳು ಅಷ್ಟೇ ಮುಖ್ಯ ಆಗುತ್ತೆ. ಆಬ್ವಿಯಸ್ಲಿ ತನಗಾಗಿರ್ತಕ್ಕಂಥ ಅನುಭವಗಳು, ತನ್ನ ಕಣ್ಣಾರೆ ನೋಡಿರ್ತಕ್ಕಂಥ ಘಟನೆಗಳನ್ನ ತೆರೆಗೆ ತರೋದು ಇದೆಯಲ್ಲ, ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಸೂಪರ್. ನಾನು ಫೈಟ್ಗಳು ತೆಗಿವಾಗ ಧ್ರುವ ಯಾವಾಗಲೂ ಅದನ್ನೇ ಹೇಳ್ತಿರ್ತಾನೆ. ಫೈಟ್ಗಳು ತೆಗಿಬೇಕಾದ್ರೆ ನಾನು ಫೈಟ್ ಮಾಸ್ಟರ್ಗಳಿಗೆ ನಿಮ್ಗೆ ಗೊತ್ತೇ ಇದೆ, ಫೈಟ್ ಮಾಡ್ಬೇಕಾರೆಲ್ಲ ಹಂಗೆ ಹಿಂಗೆ ರೋಪ್ ಹಾಕೊಂಡು ಹಂಗೆಲ್ಲ ಹೊಡಿತಾರೆ. ಬಟ್ ನಾನು ಫೈಟ್ಗಳು ತೆಗಿಬೇಕಾದ್ರೆ ಅವೆಲ್ಲ ರಿಯಲಿಸ್ಟಿಕ್ ಆಗಿರುತ್ತೆ, ನ್ಯಾಚುರಲ್ ಮಾಡ್ತೀನಿ. ಆಮೇಲೆ ಅಲ್ಲಿ ಫೈಟ್ಗಳಲ್ಲಿ ಮಾಡ್ಬೇಕಾದ್ರೆ ನೀವು ಹೀರೋಗಳಿಗೆ ಏಟ್ ಆಗಲ್ಲ, ಫೈಟ್ಗಳಿಗೆ ಏಟ್ ಆಗುತ್ತೆ. ಬೇರೆ ಸಿನಿಮಾ ಫೈಟ್ಗಳು ಮಾಡ್ಬೇಕು, ಇಲ್ಲಿ ಹೀರೋಗೂ ಬೀಳ್ತವೆ ಏಟ್ಗಳು ನಮ್ಮಲ್ಲಿ. ಯಾಕೆಂದ್ರೆ ಮಚ್ಗಳು, ಆಮೇಲೆ ರಿಯಲಿಸ್ಟಿಕ್. ಅದನ್ನ ನಾನು ಕಣ್ಣು ಮುಂದೆ ನೋಡಿದ್ದೀನಿ ಸುಮಾರು ಸರಿ. ನಾನು ಕರಿಯ ಶೂಟಿಂಗ್ ಮಾಡ್ಬೇಕಾದ್ರೂ ಸಡನ್ಲಿ ಏಕಾಏಕ ಬಂದು ಅಟ್ಯಾಕ್ ಮಾಡ್ಬಿಡೋರು, ಹಂಗೆಲ್ಲ ಇತ್ತು. ರಿಯಲ್ ನಾನು ಶೂಟಿಂಗ್ ಮಾಡ್ಬೇಕಾದ್ರೆ ಇನ್ನೊಂದು ರಿಯಲ್ ನಡೆಯೋದಲ್ಲಿ ಈ ಮಟ್ಟಕ್ಕೆ. ರಿಯಲ್ ರೌಡಿಗಳನ್ನೇ ಅವ್ರಿಗೆಲ್ಲ ಬಣ್ಣ ಹಾಕಿ ಸಿನಿಮಾ ಮಾಡಿಸಿದಿರ ಬಿಡಿ. ಹಂಗೆ ಆ ಇನ್ಸ್ಪಿರೇಷನ್ ಇಂದ ಆಮೇಲೆ ತಿರ್ಗಿ ಅಲ್ಲಿ ಎಲ್ಲೋ ಒಂದ್ ಕಡೆ ಇದನ್ನ ಏನಾದ್ರೂ ಮಾಡಿ ಹಿಂಗಾದ್ರೆ ಹಿಂಗಾಗತ್ತೆ ಅನ್ನೋದನ್ನ ಹೇಳೋಣ. ಅಂಡರ್ವರ್ಲ್ಡ್ಗೆ ಯಾರು ವ್ಯಕ್ತಿಗಳು ಬಂದ್ರೆ, ಯಾರಾದ್ರೂ ಸೋಕಿಗೆ
ತುಂಬ ಫ್ಯಾಷನೇಟ್ಗೆ ಏನಕ್ಕೆ ಬಂದರೆ ಹಿಂಗಾದ್ರೆ ಲೈಫ್ ಹಿಂಗಾಗತ್ತೆ ಅಂತ ಹೇಳೋಣ ಅಂತಲೇ ಕರಿಯರ್ ಸ್ಟಾರ್ಟ್ ಮಾಡಿದ್ದು ನಾನು. ಸೂಪರ್ ಟಿಲ್ ಟುಡೇ ಅದೇ ವೇದಾಂತಲ್ಲಿ ಹೋಗ್ತೀನಿ, ಯಾಕಂದರೆ ನಾನು ನೋಡಿದ್ದೀನಿ ಅನ್ರೋಲ್ಡ್ನ. ಸೊ ಅದರಿಂದ ಆ ವೇದಾಂತಲ್ಲಿ ಹೋಗ್ತೀನಿ. ಆವತ್ತಿಂದ ಇವತ್ತಿನ ತನಕ ಒಂದು ಕ್ಷಣ ಹಿಂದ್ಗಡೆ ತಿರುಗಿ ನೋಡಿದ್ರೆ ಪ್ರಿಯಮೋರ್ ಎಷ್ಟು ಬೆಳೆದಿದ್ದಾರೆ. ಟಿಲ್ ಟುಡೇ ಇಲ್ಲಿಂದ ನೀವು ತಗೊಂಡೋದ್ರೂ ರಾಮನಗರ ಬೆಂಗಳೂರು ಆಗ್ಬಿಟ್ಟಿದೆ. ಹೌದು ಹೌದು ಆಯ್ತಾ, ಅಲ್ಲಿಂದ ಹೋದ್ರೆ ನಮ್ಮೂರು ಮಂಡ್ಯಕ್ಕೆ ಹೋದ್ರೆ ಇನ್ನೊಂದು ಸ್ವಲ್ಪ ದಿವಸ ಜೋಡಿ ಊರಾಗ್ಬಿಡುತ್ತೆ ಹೌದು ಅದನ್ನು ನಿಮಗೆ. ಸೊ ಈ ಥರ ಅಂದರೆ ಚೇಂಜ್ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಚೇಂಜ್ ಆಗ್ಬಿಟ್ಟಿದೆ.